ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ತುಂಬ ಚೆನ್ನಾಗಿಲ್ಲ. ಯಾಕೆ ನನ್ನ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಹಾಗಾಗಿ ನಾನು ಚೆನ್ನಾಗಿಲ್ಲ. ಓಪನಾಗೆ ಹೇಳ್ಕೊತೀನಿ. ಯಾಕೆ ಚೆನ್ನಾಗಿಲ್ಲ, ಏನು ಪ್ರಾಬ್ಲಮ್ ಅನ್ನೋರು ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಸೇರಿರೋ ಮನೆ ಇದು. ಅಷ್ಟೇ ಹೇಗಿದೆ ಅಂದರೆ ಮನೆ ಆಲ್ಮೋಸ್ಟ್ ಏನು ಹೇಳ್ತಾರೆ ಅದಕ್ಕೆ, ತುಂಬ ಏಜ್ ಆಗಿರೋರು ಇರ್ತಾರಲ್ಲ, ಒಂದು 75 ಏಜ್ ಆಗಿರೋರು ಇರ್ತಾರಲ್ಲ, ಆ ರೀತಿ ಇದೆ ಮನೆ. ಸೊ ನಾವು ಅವ್ರನ್ನ 18, 19, 18, 19, 20 ವರ್ಷದ ಹುಡುಗನ ಥರ ಮಾಡಬೇಕು ಇವಾಗ. ಸೊ ಹೀಗೆ ಮಾಡೋಂಥ ಮನೆಗೆ ನಾನು ಸೇರಿರೋದು. ಏಕೆ ನಮ್ಮದು ಲವ್ ಮ್ಯಾರೇಜು. ತುಂಬ ಜನ ಅನ್ಕೋತಾರೆ ಲವ್ ಮಾಡಿ ಮದುವೆ ಆಗೋರು ಎಲ್ಲ ಸೆಟಲ್ ಆಗಿರೋರನ್ನ ನೋಡಿ ಮದುವೆ ಆಗ್ತಾರೆ, ಅವ್ರ ಲೈಫ್ ಏನು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಜನ ಹಂಗಿದ್ದಾರೆ, ಬಟ್ ಎಲ್ಲರೂ ಹಾಗಿದ್ದಾರೆ ಅಂತ ಹೇಳ್ಕೊಳ್ಳಲ್ಲ. ನಾನು ಯಾವತ್ತೂ ಮನೆ, ಅವ್ರ ಆಸ್ತಿ ಆ ಥರ ನಾನೇನು ನೋಡಿ ಮದುವೆ ಆಗಲೇ ಇಲ್ಲ. ಸೊ ಅದು ಈಗ ನನಗೆ ಎಫೆಕ್ಟ್ ಹೊಡಿತಾ ಇದೆ ಹೇಳಬೇಕು ಅಂದರೆ. ಏಕೆಂದರೆ ಹಂಗೆ ಅಂದ್ಕೊಂಡು ಮದುವೆ ಆಗಿರೋ ಹುಡುಗಿ ನಾನು. ಇವಾಗ ನಾನು ಅನುಭವಿಸ್ತಿರೋ ನೋವಿಗೆ ನಾನು ಅಂದ್ಕೋತೀನಿ, ಇಲ್ಲ ಕೆಲವೊಂದು ಹುಡುಗಿರು ಮಾಡೋದೇ ಸರಿ. ನಾವು ಹೇಗಿರುತ್ತೇನೋ ನಾವು ಇಷ್ಟಪಟ್ಟಿರೋರು ಇವನ ಜೊತೆ ನನ್ನ ಜೀವನ, ಇವನು ಸಾಕು ನನಗೆ, ಇನ್ಯಾರು ಬೇಡ ಅನ್ನೋ ಥರ. ಬಟ್ ಮದುವೆ ಆದಮೇಲೆ ಅದೆಲ್ಲ ಫ್ರೆಂಡ್ಸ್. ಮದುವೆ ಆಗಿರೋ ಗಂಡನೂ ಅವ್ರ ಮನೆಯವ್ರೂ ಎಲ್ಲ ಇಂಪಾರ್ಟೆಂಟ್. ಇವರು ನನ್ನ ಹಸ್ಬೆಂಡು. ಅವ್ರ ಪಾಪ ನನಗೆ ಅವ್ರ ಬಗ್ಗೆ ನಾನು ಏನು ಹೇಳೋದು ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಹೇಳೋದು ಅಂತ. ಯಾಕೆಂದರೆ ಅವರಲ್ಲಿ ಇರೋದು ಆ ಥರ ಮನಸ್ಸಿದೆ. ಆ ಥರ ರಫಾಗಿ ಮಾತಾಡಿ ಒಬ್ರಿಗೆ ಹರ್ಟ್ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ. ಏನೋ ಅವರಪ್ಪ ಏನು ಹೇಳಿದ್ರು ಹೌದು ಸರಿ ಅಂದ್ಕೊಂಡಿದ್ದವ್ರಿಗೆ. ಬಟ್ ಇವಾಗ ಅವರಪ್ಪ ಕೊಡ್ತಿರೋ ಪೆಟ್ಟು ಹೇಗಿದೆ ಅಂದರೆ, ಇವರು ಕೆಡಿಸಿರೋಂಥ ಮನೇನ ಮಗ ಆಲ್ಟ್ರೇಷನ್ ಮಾಡ್ತಾಯಿದ್ದಾನೆ. ಅದನ್ನು ಮಾಡೋದಕ್ಕೂ ಅವ್ನಿಗೊಂದು ನೆಮ್ಮದಿ ಇಲ್ಲ. ಏಕೆಂದರೆ ಆ ಒಯ್ಯನಿಗೆ ಸ್ವಲ್ಪ ದುಡ್ಡು ಅನ್ನೋ ಹುಚ್ಚು ಜಾಸ್ತಿ. ಮನೆಗೆ ಬಂದು ಸೊಸೆಯವರು ಹೀಗೆ ಇರಬೇಕು, ಹಾಗೇ ಇರಬೇಕು, ನನ್ನ ಸೇವೆ ಹೀಗೇ ಮಾಡಬೇಕು ಅಂತ ಕೇಳೋಕ್ಕೆ ಮುಂಚೆ ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ದೀವಿ, ನಾವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಮಾವನಿಗೆ ಹೇಗೆ ಅಂದರೆ, ಅವರಿಗೆ ಬೇರೆಯವ್ರಿಗೆ ಯಾರಿಗೆ ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರು ಅಂದ್ಕೊಂಡಿದ್ದ ಥರ ಬೇರೆಯವ್ರು ನೋಡ್ಕೊಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ಈಗ ನನಗೆ ನನ್ನ ಗಂಡಿಗೆ ಯಾವ ಥರ ಹಿಂಸೆ ಕೊಡ್ತಾಯಿದ್ದಾರೆ ಅಂದರೆ, ಇವರಿಬ್ಬರು ಅಂದರೆ ನಮ್ಮ ಅತ್ತೆ, ನಮ್ಮ ಭಾವ, ನಮ್ಮ ಮನೆಯವ್ರ ಅಣ್ಣ ತೀರೋಗಿದ್ದು ರೀಸನ್ಸ್ಗಳು ಬೇರೆ ಇದೆ. ಸೊ ಅದನ್ನು ಹೇಗೆ ಅದನ್ನು ಕನ್ವಿಟ್ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಮಾವ, ಸೊ ನಾವಿಬ್ಬರು ಮದುವೆ ಆಗಿದ್ದಕ್ಕೇ ಏನೋ ಆಗೋಗ್ಬಿಟ್ಟಿದೆ, ಏನೋ ಆಗಿದೆ, ಇವರಿಬ್ಬರು ಮದುವೆ ಆದಮೇಲೆ ಹಿಂಗಾಯಿತು ಅನ್ನೋ ಥರ ಆಗಿಬಿಟ್ಟಿದೆ. ಅದಾಗಿರೋದು ಏನೇನೋ ರೀಸನ್ ಬೇರೆ ಇದೆ. ಸೊ ಅದನ್ನೆಲ್ಲ ಹೇಳಲ್ಲ. ಸೊ ಮನೆ ಕೆಲಸ ಮಾಡ್ತಾಯಿದ್ವಿ. ಹಾಗೆ ಅವರಿಗೆ ಬೆಳಿಗ್ಗೆ ತಿಂಡಿ ಪಲಾವ್ ಮಾಡಿ, ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ. ಹೇಳ್ಕೊಳಕ್ಕೆ ಹೋದರೆ ತುಂಬ ಇದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.